ನಾವು ಪ್ರಾಣಿಗಳಿಗೆ ಉಪದ್ರ ಕೊಡುವುದಿಲ್ಲ, ತೊಂದರೆ ಕೊಡುವುದಿಲ್ಲ. ನಾನು ಕರಡಿಗಳೊಟ್ಟಿಗೆ ಉರುಡಾಡಿದವ. ಹ. ಎರಡು ಕರಡಿಗಳು. ಅಜ್ಜ ನೀವು ಆಗಿನ ಕಾಲದಲ್ಲಿ BA ವರೆಗೆ ಅಷ್ಟು ಓದಿದಿರಲ್ಲ, ನಿಮ್ಗೆ ಜಾಬ್ಸ್ ಕೆಲಸ ಅಂತ ಸಿಗ್ಲಿಲ್ವಾ? ಎಲ್ಲಿ ಯಾವ ಪರೀಕ್ಷೆಗೆಲ್ಲ ಕೂತಿದ್ದೀನಿ. ಎಂಪ್ಲಾಯ್ಮೆಂಟ್ ಇಂದೆಲ್ಲ ಬರುತ್ತಿತ್ತು, PC ಇಲಾಖೆಯಲ್ಲೆಲ್ಲ. ಹಾಗೆ ಅದು ಸರ್ಕಾರದ್ದು. ನಾನು ಯಾಕೆ ಬಾಯಿ ಬಿಟ್ಟು ಹೇಳಬೇಕಂತ ಕಾಣ್ತದೆ. ಇಲ್ಲಿ ಮತ್ಸರದವರು, ಅದರ್ ಕಾಸ್ಟ್ನವರು ಮತ್ಸರ ಪಟ್ಟು ಇದು ಇದೆ ಎಂಟ್ರಿ ಕಾರ್ಡ್ ಸರಿ ಸಿಗುತ್ತಿಲ್ಲ, ಕೊಡ್ತಿರ್ಲಿಲ್ಲ. ಇವರೇ ನೋಡಿ ಅದರೊಳಗಿರುವಂತವರು ವಾಸು ಅಜ್ಜ. ಇವರು ವಾಸುಗೌಡ ಅಂತ ಹೇಳಿ ಮಲೆಕುಡಿ ಜನಾಂಗದವರು. 1979ರಲ್ಲಿ BA ಪದವಿ ಮುಗಿಸಿದವರಲ್ಲ ಅಜ್ಜ ನೀವು? BA ಓದಿದಿರಲ್ಲ? BA ಕಂಟಿನ್ಯೂ ಮಾಡ್ಲಿಲ್ಲ. ಫೈನಲ್ ಇದು ಮಾಡ್ಲಿಲ್ಲ, ಆಗ್ಲಿಲ್ಲ. ಅಂದ್ರೆ ಮಂತ್ರವಾದ ಆಸಕ್ತಿಯು ಇತರ ಜಾತಿಯವರಿಗೆ ಎಲ್ಲ ಮತ್ಸರದಿಂದ ಮತ್ತು ಹಣವೂ ನನ್ನಲ್ಲಿ ಇರಲಿಲ್ಲ. ಯೂನಿವರ್ಸಿಟಿ ಮೈಸೂರು ನಂದು, ಮಂಗಳೂರು ಯೂನಿವರ್ಸಿಟಿ ನೆಕ್ಸ್ಟ್ ಬಂತು. ಆದ್ರೆ ಪರೀಕ್ಷೆ ಕಟ್ಟಬಹುದಿತ್ತು, ಪರೀಕ್ಷೆ ಕಟ್ಟಲಿಲ್ಲ. ಮತ್ತೆ ಪರೀಕ್ಷೆ ನೀವು ಹಣ ಬೇಕು. ಮಂಗಳೂರಲ್ಲಿ ಸ್ಟಡಿ ಮಾಡುತ್ತಿದ್ದದ್ದು ನಾನು ಆ ಕಾಲದಲ್ಲಿ. ಹಾಸ್ಟೆಲ್ ನಲ್ಲಿ ಪೇಯಿಂಗ್ ಬೋರ್ಡರ್, ಈಗ ಎಲ್ಲ ಫ್ರೀ ಉಂಟಲ್ವಾ. ಹಾಸ್ಟೆಲ್ ನಲ್ಲಿ ಪೇಯಿಂಗ್ ಬೋರ್ಡರ್, ಮಂತ್ಲಿ ದುಡ್ಡು ಕಟ್ಟಬೇಕು. ಹೌದು, ಊಟದ್ದು ಎಲ್ಲ. ಗವರ್ಮೆಂಟ್ ಫ್ರೀ ಅಂದ್ರೆ ಇದು ಕಟ್ಟಡದ್ದು ಮತ್ತೆ ಸರ್ವೆಂಟ್ಸ್ ಇದ್ದು ಅದಕ್ಕೆ ಬೇಕಾದ್ದು. ಮತ್ತೆ ಎಲ್ಲ ನಮ್ಮದು ಡಿವೈಡಿಂಗ್ ಸಿಸ್ಟಮ್. ಅದು ಕೂಡ 10ನೇ ಕ್ಲಾಸಿಗೆ ನಂತರ ಫ್ರೀ ಊಟ, ಏನ್ ಮೆಸ್ ಸಿಗುತ್ತಿರ್ಲಿಲ್ಲ ಹಾಸ್ಟೆಲ್ ನಲ್ಲಿ. ಪೇಯಿಂಗ್ ಬೋರ್ಡರ್ ಆಗಿ ಇರ್ಬೇಕಿತ್ತು. ಹಾಗೆ 10ನೇ ತಾರೀಕು ಕ್ಲಾಸ್ ತನಕ ಫ್ರೀ ಇತ್ತು, ಫ್ರೀ ಊಟ ಎಲ್ಲ. ನಾವು 5 ಜನ ಮಕ್ಕಳಮ್ಮ. 5 ಜನ ಮಕ್ಕಳಲ್ಲಿ ಇಬ್ಬರು ಅಕ್ಕಂದಿರು. ನಾನು ಒಂದು ಹುಟ್ಟಿದೆ, ನನಗೆ ಗೊತ್ತಿಲ್ಲ. ಮೊದಲೇ ತೀರಿದ್ರಂತೆ. ಆ ನಂತರ ನಾವು ಅಣ್ಣಂದಿರು ಇಬ್ಬರು ಎಲ್ಲರಿಗಿಂತಲೂ ಹಿರಿಯವರು. ಹೌದು, ಅವರು ತೀರಿದ್ರು ಒಂದು 8-10 ವರ್ಷದ ಅಂತರದಲ್ಲಿ. ಹಾಗೆ ಆ ನಂತರ ಓದಿದ್ದು ನೀವು ಒಬ್ರೆ? ಓದಿದ್ದು ನಾನು ಒಬ್ಬನೇ. ಅಂದ್ರೆ ಇಲ್ಲಿ ಮಾರ್ಗವು ಏನಿಲ್ಲ, ದಾರಿ ಅಂದ್ರೆ ನಡೆಯುವ ಅಷ್ಟು ಕಷ್ಟದ ನಡಿ. ಹಾಗಾಗಿ ಮತ್ತೆ ಹಾಸ್ಟೆಲಿಗೆ ಹೋಗ್ಬೇಕಾದ್ರೆ ದೂರ ಹೋಗ್ಬೇಕು. ಆ ರೀತಿಯಿಂದ ವಿದ್ಯಾಭ್ಯಾಸ ಅವರಿಗೆ ಆಗ್ಲಿಲ್ಲ. ಅವಾಗ ಹೌದು, ಕಾಡು ದಾರಿಯಲ್ಲೇ ನೀವು ಶಾಲೆಗೆ ಹೋಗ್ತಿದ್ರಾ? ಹೌದು, ಕಾಡು ದಾರಿಯಲ್ಲೇ ಹೋಗ್ಬೇಕು. ಆಗ ಪ್ರಾಣಿಗಳೆಲ್ಲ ಸಿಗ್ತಿರ್ಲಿಲ್ಲ ಅಜ್ಜ ನಿಮ್ಗೆ? ಪ್ರಾಣಿಗಳೆಲ್ಲ ಸಿಗ್ತಿರ್ಲಿಲ್ಲ ಶಾಲೆಗೆ ಹೋಗೋ ಟೈಮಲ್ಲಿ? ಪ್ರಾಣಿಗಳು ಸಿಕ್ಕಿದ್ರೆ ನಮಗೆ ನಮ್ಮ ಮಿತ್ರರು, ನಮ್ಮ ಸ್ನೇಹಿತರು, ನಮ್ಮ ಪರಿಚಯ ಅವುಗಳಿಗೆ ಇರ್ತೇವೆ, ಅವುಗಳ ಪರಿಚಯವು ನಮಗೆ ಇರ್ತೇವೆ. ನಮಗೆ ಪ್ರಾಣಿಗಳ ತೊಂದರೆ ಬರುವುದಿಲ್ಲ. ನಾವು ಪ್ರಾಣಿಗಳಿಗೆ ಉಪದ್ರ ಕೊಡುವುದಿಲ್ಲ, ತೊಂದರೆ ಕೊಡುವುದಿಲ್ಲ. ನಾನು ಕರಡಿಗಳೊಟ್ಟಿಗೆ ಉರುಡಾಡಿದವ. 2 ಕರಡಿಗಳು. ಕಾಡಿನ ಜನ ಹೇಗಿರ್ತಾರಂದ್ರೆ ಪ್ರಾಣಿಗಳೊಟ್ಟಿಗೆನೆ ಒಂದು ಕಾಡು ಅವರಿಗೊಂದು ರಿಲೇಶನ್ಶಿಪ್ ಇರ್ತದೆ. ಕಾಡು ಮತ್ತೆ ಒಂದು ಕಾಡೆ ಅವರಿಗೊಂದು ರಕ್ಷಣೆ ತರ ಇರ್ತದೆ. ಹಾಗಾಗಿ ಪ್ರಾಣಿಗಳು ಅವ್ರಿಗೆ ಏನು ಮಾಡೋದಿಲ್ಲ, ಪ್ರಾಣಿ ಮಿತ್ರ ತರ ಅಂತ ಹೇಳ್ತಿದ್ದಾರೆ ಅಜ್ಜ. ನೋಡಿ, 2 ಕರಡಿ ಏನಾಯ್ತು ಅಜ್ಜಿ ನಿಮ್ಗೆ? 2 ಕರಡಿ ಏನಾಯ್ತು ಅಂತ ಅಂದ್ರಲ್ಲ, 2 ಕರಡಿ ಹತ್ತಿರ ಬಂದು ಒಂದನ್ನು ಒಂಚೂರು ಮುಟ್ಟಿದ್ದೇನೆ. ಮತ್ತೆ ಸಣ್ಣ ಮರಿಗಳ ಆ ಕರಡಿಗಳಿಗೆ ನಮ್ಮನ್ನು ನೋಡಿ ನಮ್ಮ ಮೂಸ್ಲಿಕ್ಕೆ ಅಂತ ಬರ್ತವಂತೆ. ಕೆಲವೆಲ್ಲ ಗರ್ವದಿಂದ ಬಂದು ಇದು ಅನ್ಯಾಯ ಮಾಡ್ತವಂತೆ. ಅವುಗಳಿಗೆ ನಾವು ತೊಂದರೆ ಕೊಡದೇ ಇದ್ದರೆ ಉಪದ್ರ ಕೊಡುವುದಿಲ್ಲ. ಮತ್ತು ಕರಡಿಗಳಿಗೆ ಏನಂದ್ರೆ ಒಂದು ಪೆಟ್ಟು ಕೊಟ್ರೆ ಸಾಕು. ಕರಡಿ ಆಡಿಸುವವರು ನೋಡಿ ಒಂದು ಕೋಲು ಹಿಡ್ಕೊಂಡು ಇರ್ತಾರೆ. ಒಂದು ಪೆಟ್ಟು ಕೊಟ್ರೆ
ಇಲ್ಲಿ ಪಕ್ಕದಲ್ಲಿ ಆನೆ ಬಂದಂತಾರೆ, ಎಲ್ಲಿ ಅಜ್ಜ ಅದು? ಆನೆಯ ಬಂದಿದೆ, ಮುಟ್ಲುಪಡಿ ಆ ಊರಲ್ಲಿ ಎಲ್ಲ ಬಂದಿದೆ. ಈ ದಾರಿಯಲ್ಲಿ ಅರ್ಧ ತನಕ ಬಂದಿದೆ. ಮತ್ತೆ ಈ ವಠಾರದಲ್ಲಿ ಸುತ್ತ ತಿರುಗಿ ಆಚೆಗೆ ತಿರುಗಿ ಈ ಬದಿಗೆಲ್ಲ ಆಗಿ ಹೋಗ್ತದೆ, ಒಳಗೆ ಬರುವುದಿಲ್ಲ. ಮತ್ತೆ ಅಜ್ಜ, ನೀವು ಮುಂಚಿನ ಕಾಲದಲ್ಲೆಲ್ಲ ಊಟಕ್ಕೆ ಏನ್ ಮಾಡ್ಕೊಂಡಿದ್ರ? ಓ, ಮುಂಚಿನ ಕಾಲದಲ್ಲಿ ಊಟಕ್ಕೆ ಏನ್ ಮಾಡ್ಕೊಂಡಿದ್ರ? ಊಟಕ್ಕೆ ಆಗ ಇದೆಲ್ಲ ಕೃಷಿಯೇ, ಹ, ಭತ್ತದ್ದೇ ಕೃಷಿ. ಭತ್ತ ಇತ್ತು. ಹ. ಹೌದು, ಅದರಿಂದ ಊಟ ಮಾಡ್ತಿದ್ದೀವಿ. ಶಾಖಗಳು ಇದ್ರೆ ಕಾಡಿನಿಂದ ಇಲ್ಲಿ ಪಟ್ಟಣ ಲ್ಯಾಂಡ್ ನಲ್ಲಿ ಕೂಡ ಉಂಟು. ರಾಮಪತ್ರಿಯ ಜೇನು, ಇದೆಲ್ಲ ತೊಡುವೆ ಜೇನು, ಅದೆಲ್ಲ ಅದರ ತರಬೇತಿ ಕೂಡ ಆಗಿದೆ, ಸರ್ಟಿಫಿಕೇಟ್ ಎಲ್ಲ ಉಂಟು ನಮಗೆ. ಹೌದು, ಅದರಿಂದ ಜೀವನ ಸಾಗಿಸ್ತೇ ಇದ್ದೇವೆ. ಮುಂಚೆ ನೀವು ಸಣ್ಣದಿರುವಾಗ ಹೇಗಿತ್ತು ಅಜ್ಜ? ಮುಂಚೆ ನೀವು ಸಣ್ಣದಿದ್ರಲ್ಲ ನೀವು, ಅವಾಗ ಹೇಗಿತ್ತು ನಿಮ್ಮ ಜೀವನ ಆವಾಗದ್ದು? ಇಲ್ಲ, ಸಣ್ಣದಿರುವಾಗ ಇಲ್ಲಿಂದ ಮುಟ್ಲುಪಡಿ ಶಾಲೆಗೆ ಹೋಗ್ಲಿಕ್ಕೆ ಒಬ್ರು ಅದಕ್ಕೆ ಇಡಬೇಕು ಜನ. ಬೆಳಿಗ್ಗೆ ಕರ್ಕೊಂಡು ಹೋಗ್ಲಿಕ್ಕೆ, ಸಂಜೆ ಕರ್ಕೊಂಡು ಬರ್ಲಿಕ್ಕೆ ಒಂದು ಆಳು ಬೇಕಾಗಿತ್ತು. ಅಜ್ಜ, ನೀವು ಆಗಿನ ಕಾಲದಲ್ಲಿ BA ವರೆಗೆ ಅಷ್ಟು ಓದಿದಿರಲ್ಲ, ನಿಮ್ಗೆ ಜಾಬ್ಸ್ ಕೆಲಸ ಅಂತ ಸಿಗ್ಲಿಲ್ವಾ? ಎಲ್ಲಿ ಯಾವ ಪರೀಕ್ಷೆಗೆಲ್ಲ ಕೂತಿದ್ದೀನಿ, ಎಂಪ್ಲಾಯ್ಮೆಂಟ್ ಇಂದೆಲ್ಲ ಬರುತ್ತಿತ್ತು, PC ಇಲಾಖೆಯಲ್ಲೆಲ್ಲ. ಹಾಗೆ ಅದು ಸರ್ಕಾರದ್ದೇ. ನಾನು ಯಾಕೆ ಬಾಯಿ ಬಿಟ್ಟು ಹೇಳಬೇಕಂತ ಕಾಣ್ತದೆ. ಇಲ್ಲಿ ಮತ್ಸರದವರು, ಅದರ್ ಕಾಸ್ಟ್ನವರು ಮತ್ಸರ ಪಟ್ಟು ಇದು ಇದೇ ಎಂಟ್ರಿ ಕಾರ್ಡ್ ಸರಿ ಸಿಗುತ್ತಿಲ್ಲ, ಕೊಡ್ತಿರ್ಲಿಲ್ಲ. ಅದಕ್ಕೆ ನಾನು ಏನು ಮಾಡು, ಮತ್ತೆ ನನಗೆ ಅದರದೇ ಮಾನಸಿಕ ಹಣವೂ ಇಲ್ಲ. ಅದು ಎಲ್ಲಿ ಎಂಪ್ಲಾಯ್ಮೆಂಟ್ ಮಂಗಳೂರಿಗೆ ಹೋಗ್ಬೇಕು, ಬೇಕಾದಷ್ಟು ಕಳಿಸಿಕೊಟ್ಟಿದ್ದಾರೆ ಎಂಪ್ಲಾಯ್ಮೆಂಟಿನಿಂದ. ಎಲ್ಲ ಬಂದದ್ದು PC ಇಲಾಖೆಯಿಂದ. ಲಾಸ್ಟ್ ನನಗೆ 35 years ಆಗ್ತಾ ಇತ್ತು. ಆವಾಗ PC-ಯಲ್ಲಿ ಫೈನಾನ್ಸ್ ಬಾಂಡ್ ಮಾಡಿದ್ರು, ನನ್ನಲ್ಲಿ ಅಷ್ಟು ಕಟ್ಟಲಿಕ್ಕೆ ಆಗಲಿಲ್ಲ. ಕಡೆಗೆ ಲ್ಯಾಂಡ್ ಆದ್ರೂ ಲ್ಯಾಂಡ್ ಮಾರ್ಟ್ಗೇಜ್ ಬ್ಯಾಂಕ್ ಅಂತ ಇತ್ತು ಆಗ, ಅದರಲ್ಲಿ ಆದ್ರೂ ಭೂಮಿಯನ್ನು ಇಟ್ಟು ತೆಗೆಸಿಕೊಡ್ತೀವಿ ಅಂತ ಹೇಳಿದ್ರು. ಭೂಮಿ ನನ್ನ ಹೆಸರಿನಲ್ಲಿ ಇಲ್ಲ, ಅಣ್ಣನ ಹೆಸರು, ಅದು ಪಾಲು ಇತ್ತು, ಪಾಲಿಗೆ ಬರ್ತದೆ. ಅವರಲ್ಲಿ ಬೇಳೆ ಇಲ್ಲ. ಹೀಗೆ ಮತ್ತೆ ಯಾವುದೇ ಕೆಲಸ ಸಿಗಬಾರದು ಅಂತ ಅನ್ಯಾಯ ಮಾಡಿದ್ರಂತೆ. ಅಂದ್ರೆ ನಿಮ್ಗೆ ಕೆಲಸ ಸಿಗದಾಗೆ ಮಾಡಿದ್ರು, ಹಾಳಾಗಿ ಹೋಗಿದ್ದಾರೆ. ಕೆಲಸ ಸಿಗದಾಗೆ ಮಾಡಿದ್ರು ನಿಮ್ಗೆ ಅವಾಗ ಅವರು. ನಿಮ್ಗೆ ಕೆಲಸ ಸಿಗದಾಗೆ ಮಾಡಿ ಹಾಕಿದ್ರೆ? ಹೌದಮ್ಮ, ಆಗ ನಾವು ಶ್ರೀಮಂತರು ಇಲ್ಲಿ ಎಷ್ಟೆಲ್ಲ ತೊಂದರೆ ಕೊಟ್ಟು ಜೀವ ಒಂದು ಉಳಿಸಿಬಿಟ್ಟಿದ್ದಾರೆ. ನೀವು ಊಟಕ್ಕೆ ಏನ್ ಮಾಡ್ಕೋತೀರ? ಒಬ್ಬನೇ ಅಡುಗೆ ಮಾಡ್ತೀನಿ. ಪಲ್ಯ ಏನಾದ್ರು ಮಾಡ್ಲಿಕ್ಕೆ ನನಗೆ ಉದಾಸೀನ ಆಗ್ತದೆ. ಆವಾಗ ಏನು ಅಲ್ಲಿ ಬೇಡ್ತೀನಿ ಅಥವಾ ಇಲ್ಲಿ ಹೋಗಿ ಬೇಡ್ತೀನಿ. ಏನು ಇಲ್ಲದಿದ್ರೆ ಉಪ್ಪಿನಕಾಯಿ ತಂದು ಇಟ್ಟುಕೊಂಡದ್ದು ಚೂರು ಹಾಕ್ತೀನಿ, ಬೇಕಾದ್ರೆ ಊಟ ಮಾಡಿದ್ದೇನೆ, ಇಲ್ದಿದ್ರೆ ಇಲ್ಲ. ಒಟ್ಟಿಗೆ ಸರಿಯಾಗಿ ಊಟ ಮಾಡುದಿಲ್ಲ. ಗಂಜಿ ಎಲ್ಲ ಮಾಡಿ ಇಡ್ತೀನಿ. ಫುಡ್ಡು ಎಲ್ಲ ಯಾವುದು ಬೇಕಾದ್ರೂ ಇಲ್ಲಿ ನನ್ನಲ್ಲಿ ಉಂಟು, ಯಾವ ಫುಡ್ಡು ಬೇಕಾದ್ರೂ. ಈಗ ಅಜ್ಜನ ಅಡಿಗೆ ಮಾಡ್ಕೋತೀವಿ, ನೋಡೋಣ. ಅಡಿಗೆ ಮಾಡಿದ್ದೀನಿ ನೋಡಿ ಅಜ್ಜ, ಚಂದ ಮಾಡ್ಕೊಂಡಿದ್ದೀರಾ. ಇದೆಲ್ಲ ಏನ್ ಸಾಂಬಾರ್ ಮಾಡ್ಕೊಂಡಿದ್ದೀರಾ ಅಜ್ಜ? ಇದು ಕಪ್ಪು ಬಟ್ಟೆ ಬೇರೆ ಹಾಕಿದ್ದೀನಿ. ಅನ್ನ ಮಾಡಿ ಇಟ್ಟಿದ್ದೀರಾ ಅಜ್ಜ? ನೋಡಿ, ಅನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈಗ ನೋಡಿ, ಬೆಚ್ಚ ಇತ್ತು, ಈಗ ಚಪ್ಪೆ ಆಯ್ತಲ್ಲ. ಅದೆಂತ, ಅದು ಅನ್ನನೇನಾ? ಅದು ನೀರು. ನೋಡಿ, ಇಲ್ಲಿ ನಮ್ಮ ವಾಸಜ್ಜ ಅವರು ಅಡಿಗೆ ಕೋಣೆ ಇದು, ಅಡಿಗೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಅನ್ನ ಎಲ್ಲ ಮಾಡ್ಕೊಂಡು ಆಗಿದೆ. ಈಗ ಸ್ವಲ್ಪ ಇಲ್ಲಿ ಮಾವಿನಕಾಯಿ ತಂದಿಟ್ಕೊಂಡು ಚಟ್ನಿಗೆ ಇದೆ ಅಜ್ಜ. ಹಂಗೆ ಬೇಡ, ನಿಮ್ಗೆ ಇರ್ಲಿ ಚಟ್ನಿಗೆ ಇಲ್ಲಿ ಮಾವಿನಕಾಯಿ ಇಟ್ಕೊಂಡಿದ್ದಾರೆ. ಮಾವು ಬೇಕಾದಷ್ಟು ತಗೊಂಡು ಹೋಗಿ ತೊಟ್ಟೆಯಲ್ಲಿ ಅಕ್ಕಿ ಕೊಡ್ಲಿಕ್ಕೆ. ಇದು ಸೋಲಾರ್ ಆಯ್ತಾ ಅಜ್ಜ? ಇದು ಅದು ಸೋಲಾರ್ ಅಲ್ಲ. ಹೌದು, ಇದೆಲ್ಲ ತುಪ್ಪದ್ದು. ತುಪ್ಪನದು? ಅದೆಲ್ಲಿಂದ ತಂದಿದ್ದು? ತುಪ್ಪ ಅದು ಎಲ್ಲ ಯಾವ ದುಡ್ಡು ಬೇಕಾದ್ರೆ ನಮ್ಮಲ್ಲಿ ಇಲ್ಲಿ ಉಂಟು, ಆ ಡ್ರಮ್ನಲ್ಲಿ ಉಂಟು. ಬೇಕಾದಷ್ಟು ತುಪ್ಪ, ಅದು ಇದು ಎಲ್ಲ ಉಂಟು ಅಚ್ಚನ ಹತ್ರ ಎಲ್ಲ ರೆಡಿ ಉಂಟು. ಇದೆಂತ ಮಾವಿನದು ಮುಡಿಯ? ಅದು ಮಾವು. ಓ, ಮಾವಿನ ಮುಡಿ ಹಾಕಿಟ್ಕೊಂಡಿದ್ದೀರಾ? ಅದೆಲ್ಲ ಮಾವು. ಓಪನ್ ಮಾಡ್ಲ ಚೂರು? ನೋಡ, ಇದೆ ನೋಡ. ಓ, ಚಂದ ಇದೆ ಇದು ಉಪ್ಪಿನಕಾಯಿ. ನೋಡಿ, ಇಲ್ಲಿ ಮಾವಿನ ಮಿಡಿ. ಇದು ಮುಟ್ಟಬಾರ್ದು, ಹಾಳಾಗ್ತದೆ ಕೈ ಹಾಕಿದ್ರೆ. ಮಾವಿನ ಮಿಡಿ. ಸುಮಾರು ವರ್ಷಗಳಿಂದ ನೀವು ಇಲ್ಲೇ ಹುಟ್ಟು ಬೆಳೆದಿದ್ದೀರಲ್ಲ ಈ ಕಾಡಲ್ಲಿ. ಕಾಡು ಜೀವನ ನಿಮ್ಗೆ ಹೇಗೆ ಅನಿಸ್ತದೆ?
ಕಾಡಲ್ಲಿ ಹಾ. ಇಲ್ಲಿ ಏನು ತೊಂದರೆ ಇಲ್ಲ. ಆದ್ರೆ ನಮಗೆ ಪೇಟೆ ಸಿಟಿಯಲ್ಲಿರುವಂತ ಸ್ವಲ್ಪ ಇದಾಗ್ತದೆ. ಯಾಕೆ ವಾಹನದ ಶಬ್ದಗಳು, ಆ ಶಬ್ದದೊಂದಿಗೆ ಕಸ, ಇದೆಲ್ಲ ಜನಗಳು ಎಲ್ಲ ರೋಗ ರುಜಿನದಿಂದ ತಿರುಗುವಂಥದ್ದು. ಹೌದೌದು. ನಾನು ಒಮ್ಮೆ ಕಾರ್ಕಳದಲ್ಲಿ ಹೋಗಿದ್ದೆ. ನನಗೆ ನಡ್ಕೊಂಡು ಹೋಗ್ಲಿಕ್ಕೆ ಆಗ್ಲಿಲ್ಲ, ಚಪ್ಪಲಿ ಹಾಕೊಂಡು. ಯಾಕೆ? ಕಾಡಲ್ಲಿ ಬೇಕಾದ ವಾತಾವರಣ, ಶುದ್ಧವಾದ ಪರಿಶುದ್ಧವಾದ ವಾತಾವರಣ. ಹೇಗೆ ಗಿಡ ಮರಗಳು ಅಲ್ಲಿ ಸಿಟಿಯಲ್ಲಿ ನೋಡಿದ್ರೆ ಏನು ವಾಹನಗಳಿದ್ದೆ. ಹೌದೌದು, ಕಾಡಲ್ಲಿ ಶುದ್ಧ ಗಾಳಿ ಸಿಗ್ತದೆ, ಶುದ್ಧವಾದ ವಾತಾವರಣ, ಮೌನವಾಗಿರ್ತದೆ ಪರಿಸರ ಅಲ್ವಾ. ಚಂದ ಬದುಕಲಿಕ್ಕೆ ಒಳ್ಳೇದು ಕಾಡು. ಹಾಗೆ ಈಗ ನೀವು ಕಾಡಲ್ಲಿ ಬದುಕ್ತಿದ್ದೀರಲ್ಲ, ಜನಗಳಿಗೆ ಒಂದು ಏನು ಒಳ್ಳೆ ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಾ ಅಂತ? ಹೌದಾ, ನಮ್ಮಂತೆ ಕೃಷಿಕರಾಗಿ ಎಲ್ಲರೂ ಬದುಕಬೇಕು. ನಾವು ಸ್ವಂತ ವಿದ್ಯಾಭ್ಯಾಸನೂ ಹೌದು, ನಾನು ವಿದ್ಯಾಭ್ಯಾಸ ಕಲ್ತಿದ್ದೇನೆ. ಆದ್ರೆ ಜಾಬ್ ಸಿಕ್ಕಲಿಲ್ಲ ಅಂತ ಹಿಂದೆ ಬೇಸರ ಇತ್ತು. ಈಗ ಬೇಸರ ಏನಿಲ್ಲ. ನಮ್ಮಲ್ಲಿ ಸಾಮರ್ಥ್ಯ ಬಲ, ಫೈನಾನ್ಸಿಯಲ್ ಹಿಂದೆ ಹೇಳಿದ್ದೇವೆ. ಇಲ್ಲದ್ರೆ ಎಲ್ಲ ಕೃಷಿಯಲ್ಲಿ ಮಾಡುತ್ತಿದ್ದೇವೆ ನಾವು. ಕೃಷಿಯನ್ನು ನಮ್ಮಾಗೆ ಮಾಡಿ, ನಮಗಿಂತಲೂ ಹೆಚ್ಚಿಗೆ ಮಾಡಿ ಬದುಕಬೇಕು ಎಲ್ಲರೂ. ನಾನು ಸರಕಾರದ ಉದ್ಯೋಗ ಬಯಸಿದ್ದೆ, ನನಗೆ ಲಭಿಸಿಲ್ಲ. ಆದ್ರೂ ತಾವು ಕೂಡ ಸರಕಾರದ ಉದ್ಯೋಗವನ್ನೇ ಬಯಸುವ ಬದಲು ಅದಕ್ಕೆ ವಿಶೇಷವಾಗಿ ಫೈನಾನ್ಸ್ ಎಲ್ಲ ಹಾಕಿ ಆಳ್ಬೋದು ಬದಲು ಸಿಕ್ಕಿದ್ರೆ ಆಯ್ತು ಜಾಬು, ಇಲ್ದಿದ್ರೆ ಇಲ್ಲ. ಕೃಷಿ ಭೂಮಿ ಇದ್ರೆ, ಕೃಷಿಯನ್ನು ಅವಲಂಬಿಸಿಕೊಂಡಿದ್ರೆ ಖಂಡಿತ ಶಾಶ್ವತವಾಗಿ ಒಳ್ಳೆಯ ರೀತಿಯಲ್ಲಿ ಬದುಕಬಹುದು.